ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಪಡಿತೇನೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ನಾಯಕ ನಟ ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮನ ಕೆತ್ತನೆಗೆ ಮೈಸೂರಿನ ಕಲ್ಲು ಬಳಸಲಾಗಿದೆ. ಇದೊಂದು ಇತಿಹಾಸ. ಎಲ್ಲಿಂದ ಶಿಲೆ ಹೋಗಿದೆ ಅಂದರೆ ಮೈಸೂರಿಗೆ ಹೆಮ್ಮೆ. ಮೈಸೂರಿನ ಹಲವು ಇತಿಹಾಸಗಳಲ್ಲಿ ಇದು ಒಂದು ಸೇರಿದೆ. ಎದೆ ತಟ್ಕೊಂಡು ಹೇಳ್ಬೋದು ನಾವು ಮೈಸೂರಿನವರು ಅಂತ. ರಾಮ ಮಂದಿರಕ್ಕೆ ಹೋದಾಗ ನಾವು ಹೆಮ್ಮೆಯಿಂದ ಹೇಳಬಹುದು. ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇರೋದು ಖಂಡಿತವಾಗಿಯೂ ಖುಷಿ ಇದೆ. ನಾನು ದೇವರ ಭಕ್ತ, ಅಯೋಧ್ಯೆಗೆ ಖಂಡಿತ ಹೋಗ್ತೇನೆ. ನನ್ನ ಆರಾಧ್ಯ ದೇವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿರ್ತೀನಿ. ಸುತ್ತೂರು ಮಠದಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ ವೇಳೆ ಬೆಟ್ಟಕ್ಕೆ ಹೋಗಿದ್ದೆ. ಅಂದು ಮೆಟ್ಟಿಲು ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಯಾವತ್ತಿಗೆ ಕೆಲಸ ಎಂಡ್ ಮಾಡ್ತೀಯ ಅಂತ ಕೇಳ್ಕೊಂಡಿದ್ದೆ. ಅಂದೇ ಲಾಸ್ಟ್ ನಾನು ಕರಡಿ ಮುಟ್ಟಿದ್ದು. ಆ ಬಳಿಕ ಗಾರೆ ಕೆಲಸ ಮಾಡಲಿಲ್ಲ. ಚಾಮುಂಡೇಶ್ವರಿ ಕೃಪೆ ಮೈಸೂರಿನ ಜನರ ಮೇಲಿದೆ. ಹೀಗಾಗಿ ನಾನು ಅಯೋಧ್ಯೆಗೂ ಹೋಗಿ ರಾಮನ ದರ್ಶನ ಪಡಿತೇನೆ ಅಂಥೇಳಿ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ನಾಯಕ ನಟ ಚಿಕ್ಕಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಥ್ಯಾಂಕ್ ಯು. ಸೌಸಿ ಕಾಲು ಬಂದು ಮಲ್ಕೊಂಡು ಆದರೂ ಎದ್ದು ಮಾಡಿದ್ದಾರೆ. ನನಗೆ ನೀನು ನಿನಗೆ ನಾನು ಸಾಂಗು ಅಂದರೆ ಜನ ಕೂಡ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ ಈ ಸಿನಿಮಾಗೆ. ಇದೇ ರಾಮ ಅಂದ್ರೆ ಏನಾಗ್ತಿದೆ ಅನ್ನೋದು ಇತಿಹಾಸ ಅಂತ ಒಂದು. ಆಮೇಲೆ ಇನ್ನೂ ಎಷ್ಟು ವರ್ಷ ಆದರೂ ಇದು ಉಳ್ಕೊಳ್ಳೋಂಥದ್ದು ಅಂತ. ಇದಕ್ಕೆ ಒಂದು ನಮ್ಮ ಮೈಸೂರದು ಒಂದು ಶಿಲೆ ಹೋಗ್ತಿದೆ ಅಂದರೆ ಇದು ಮೈಸೂರಿಗರಿಗೆ ಹೆಮ್ಮೆ. ಯಾಕೆಂದರೆ ಮೈಸೂರದು ತುಂಬ ಇದೆ ಹೆಮ್ಮೆ ಪಡೋಂಥ ವಿಷಯಗಳು. ಅದ್ರ ಜೊತೆ ಪ್ರಪಂಚದಲ್ಲಿ 7-8 ಅದ್ಭುತಗಳಿದೆಯಲ್ಲ, ಹಂಗೆ ಮೈಸೂರಿಗೆ ತುಂಬ ಹಿಸ್ಟ್ರಿಗಳಿದೆ. ಅದ್ರ ಜೊತೆ ಇದು ಒಂದು ಆ್ಯಡ್ ಆಗುತ್ತೆ. ನಾವು ಎದೆ ತಟ್ಕೊಂಡು ಹೇಳ್ಬೋದು ನಾವು ಮೈಸೂರವರಪ್ಪ, ನಾವು ರಾಮಂದ್ರಕ್ಕೆ ಹೋದಾಗ ನೋಡ್ರೆ ನಮ್ಮೂರ್ದು ಇದು ರಾಮಂದ್ರದ್ದು ಶಿಲೆ ಅಂತ. ಖಂಡಿತವಾಗ್ಲೂ ಖುಷಿ ಇದೆ ಸರ್. ನಾವು ನಿಜವಾಗ್ಲೂ ದೈವಭಕ್ತರು, ಆರಾಧ್ಯ ದೇವಿ ಚಾಮುಂಡೇಶ್ವರಿ. ಯಾಕೆಂದ್ರೆ ನಾನು ತುಂಬ ಸಲ ಹೇಳಿದ್ದೀನಿ, ಎಲ್ಲ ಕಡೆನೂ ಹೇಳಿ. ನಾನು ಗಾರೆ ಕೆಲಸ ಮಾಡ್ತಾಯಿದ್ದೆ, ಇಲ್ಲೇ ಸುತ್ತೂರು ಮಠದಲ್ಲಿ ಕೆಲಸ ಇತ್ತು. ಅವತ್ತು ಫಸ್ಟ್ ಟೈಮು ಮೆಟ್ಲು ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನಿಸ್ತು. ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡೆ. ವಾಪಸ್ ಬಂದು ಇಳಿದ್ರೆ ಒಂದೇ ಸಮಯ ಇಳಿದ್ರೆ ಕೈಕಾಲೆಲ್ಲ ನಡುಗ್ತಿರುತ್ತಲ್ಲ. ಅವತ್ತು ಅಂದ್ಕೊಂಡೆ ಯಾವತ್ತಿಗೆ ಎಂಡ್ ಮಾಡ್ತೀಯವ ಈ ಕೆಲಸನ ಅಂತ. ಅವತ್ತೇ ಲಾಸ್ಟ್ ಕಾರಣಿ ಮುಟ್ಟಿದ್ದು ನಾನು. ನಿಜವಾಗ್ಲೂ ಚಾಮುಂಡೇಶ್ವರಿ ಕೃಪೆ ಮೈಸೂರು ಮೇಲಿದೆ, ಮೈಸೂರು ಜನತೆ ಮೇಲೂ ಇದೆ. ಹಂಗಾಗಿ ನಾನು ತುಂಬ ದೈವಭಕ್ತ. ಖಂಡಿತವಾಗ್ಲೂ ರಾಮಂದ್ರಕ್ಕೆ 100% ಹೋಗ್ತೀನಿ, ಅಯೋಧ್ಯೆಗೆ ಹೋಗ್ತೀನಿ. ಅಧ್ಯಕ್ಷ ಮುಂದುವರಿದ ಭಾಗ. ಅಧ್ಯಕ್ಷ ಸೀಕ್ವೆಲ್ ಅಂದರೂ ತಪ್ಪಾಗಲ್ಲ. ಅಧ್ಯಕ್ಷದಲ್ಲಿ ಇದ್ದಂಥ ಎಲ್ಲ ಕಲಾವಿದರುಗಳು ಇದ್ದಾರೆ. ಮುಖ್ಯ ಪಾತ್ರದಲ್ಲಿ ರವಿಶಂಕರ್ ಅವರು ಇದ್ದಾರೆ. ಮತ್ತು ತಂದೆ ಕ್ಯಾರೆಕ್ಟರ್ ಕರಿಸುಬ್ಬು ಅವರು ಮಾಡಿದ್ರು, ಅವರು ಇದ್ದಾರೆ. ಯಾರ್ಯಾರು ಅಧ್ಯಕ್ಷದಲ್ಲಿ ಇದ್ರು ಅವರೆಲ್ಲರೂ ಇದ್ದಾರೆ. ಅಲ್ಲಿ ತುಂಬಾ ಹೇಗೆ ಆಕ್ಟ್ ಮಾಡೋದೆಲ್ಲ ಕಲ್ತಿದ್ದೀನಿ. ಅದೊಂಥರ ಬೇಸ್ಮೆಂಟ್ ಆಗಿದೆ. ಇನ್ ಬಿಲ್ಡಿಂಗ್ ಕಟ್ತಾ ಸಿನಿಮಾಗಳು ಮಾಡ್ತಾ